ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ವರ್ಣಮಾಲೆಯ ವ್ಯಾಕರಣಾಂಶವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಅದರ ವಿಷಯವನ್ನು ಮತ್ತೆ ಮುಂದುವರಿಸೋಣ. ಹಿಂದಿನ ತರಗತಿಯಲ್ಲಿ ನಾವು ಏನನ್ನು ತಿಳಿದುಕೊಂಡಿದ್ವಿ ಅನ್ನೋದು ನಿಮಗೆ ನೆನಪಿರಬೇಕು ಮಕ್ಕಳೇ. ಯಾವುದ್ರ ಬಗ್ಗೆ ತಿಳ್ಕೊಂಡಿದ್ವಿ? ಕನ್ನಡ ವರ್ಣಮಾಲೆಯಲ್ಲಿ ಬರುವಂತಹ ಸಂಧ್ಯಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೇನೆ ಯೋಗವಾಹ ಅಕ್ಷರಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಮಕ್ಕಳೇ ವರ್ಣಮಾಲೆಯ ಮುಂದಿನ ವಿಧಕ್ಕೆ ನಾವು ಹೋಗೋಣ. ನಿಮಗೆ ಗೊತ್ತಿರಬೇಕು, ವರ್ಣಮಾಲೆಯಲ್ಲಿ ಪ್ರಮುಖವಾಗಿ 3 ವಿಧಗಳನ್ನು ಮಾಡಿದೆ. ಯಾವ್ಯಾವ ಆ ವಿಧಗಳು? 1ನೇದು ಸ್ವರಗಳು, 2ನೇದು ಯೋಗವಾಹಗಳು, 3ನೇದು ವ್ಯಂಜನಗಳು ಅಂತ ಇದೆ. ನಾವೀಗಾಗಲೇ ಸ್ವರಗಳ ಬಗ್ಗೆ ತಿಳಿದದ್ದಾಯಿತು. ಅದರಲ್ಲಿ ಬರುವಂತಹ 3 ಮುಖ್ಯ ವಿಧಗಳು. 2 ಮುಖ್ಯ, ಹ್ರಸ್ವಸ್ವರ, ದೀರ್ಘಸ್ವರ ಅಂತೀವಿ. ಅದರ ಜೊತೆಗೆ ಪ್ಲುತ ಸ್ವರವೊಂದನ್ನು ಕೂಡ ಸೇರಿಸಿದ್ದನ್ನು ಗಮನಿಸಿದ್ದೀವಿ. ಅದನ್ನ ಬಗ್ಗೆ ತಿಳಿದದ್ದಾಯಿತು. ಅಲ್ಲಿಂದ ಮುಂದುವರೆದು ಸಂಧ್ಯಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇನ್ನು ಅದರ ನಂತರ 2ನೆಯ ವಿಧ ಯೋಗವಾಹಕಗಳು ಅಥವಾ ಯೋಗವಾಹಗಳು, ಅದರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ಅಥವಾ ವಿಡಿಯೋದಲ್ಲಿ ಮಕ್ಕಳೇ ನಾವು ವರ್ಣಮಾಲೆಯ 3ನೆಯ ವಿಧಕ್ಕೆ ನಾವು ಬರೋಣ. ಅದು ಯಾವುದು ಅಂತಂದು ಹೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು, ವ್ಯಂಜನಗಳು. ಯಾವುದು ಮಕ್ಕಳೇ? ವ್ಯಂಜನಗಳು. ಮೊದಲು ಇವುಗಳ ಸಂಖ್ಯೆ ಎಷ್ಟು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಮಕ್ಕಳೇ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಇವುಗಳ ಸಂಖ್ಯೆ ಎಷ್ಟು ಬರೆದಿದ್ದೀನಿ ನಾನು. 34 ವ್ಯಂಜನಗಳಿದ್ದಾವೆ. ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದರೆ 34. ಅವುಗಳನ್ನ ತಿಳಿಯೋಕ್ಕಿಂತ ಮುಂಚೆ ಮಕ್ಕಳೇ, ಮೊದಲು ವ್ಯಂಜನಗಳು ಅಂದ್ರೆ ಏನು ಅದರ ಬಗ್ಗೆ ನಾವು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ನೀವೆಲ್ಲರೂ ಮೊದಲು ವ್ಯಂಜನಗಳಿಗೆ ಇರುವಂತಹ ವ್ಯಾಖ್ಯಾನವನ್ನು ನಾವು ಗಮನಿಸ್ತಾ ಹೋಗೋಣ. ಎಲ್ಲರೂ ಕೂಡ ಈ ಕಡೆಗೆ ನೋಡಿ ಮಕ್ಕಳೇ. ಏನಿದೆ ಅಂತ ಹೇಳಿದ್ರೆ, ಸ್ವರಗಳ ಸಹಾಯದಿಂದ, ಗಮನಿಸ್ತದಿರಿ ಎಲ್ಲರೂ ಕೂಡ, ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲಾಗುವ, ಎಲ್ಲರೂ ಗಮನಿಸ್ತದಿರಿ ಅಂತ ಅನ್ಕೊಳ್ತೀನಿ, ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳನ್ನೇ ಏನಂತ ಕರೆದಿದ್ದಾರೆ ಅಂತ ಹೇಳಿದ್ರೆ ವ್ಯಂಜನಗಳು ಎನ್ನಲಾಗಿದೆ. ವ್ಯಾಖ್ಯಾನವನ್ನ ಗಮನಿಸ್ತಾ ಇದ್ದೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಏನಿದೆ ನೋಡಿ, ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳನ್ನ ಏನಂದಿದ್ದಾರೆ? ವ್ಯಂಜನಗಳು ಅಂತ ಹೇಳಿ ಕರೆದಿದ್ದಾರೆ. ಗಮನಿಸಿದಿರಲ್ಲ ಮಕ್ಕಳೇ? ಏನಿದೆ? ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳನ್ನು ಏನಂತ ಕರೆದಿದ್ದಾರೆ? ವ್ಯಂಜನಗಳು ಅಂತ ಹೇಳಿ ಕರೆದಿದ್ದಾರೆ. ಹಾಗಾದ್ರೆ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳು ಎಲ್ಲಿಂದ ಎಲ್ಲಿವರೆಗೂ ಇದ್ದಾವೆ? ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು. ಕಾದಿಂದ ಲ ವರೆಗೆ. ನೆನಪಿದೆಯಲ್ಲ ಮಕ್ಕಳೇ? ಎಲ್ಲಿಂದ ಎಲ್ಲಿವರೆಗೂ? ಕಾದಿಂದ ಲಾವರೆಗೂ. ಕಕ ಗಗ್ಗ ನ್ಯ, ಚ ಛ ಜ ಜ ನ್ಯ ಗೊತ್ತಿದೆ. ಹಾಗೇನೆ ಯಾರ ಲಾವ ಶ ಶ ಸ ಹ ಳ. ಕಾದಿಂದ ಲಾವರೆಗೂ ಬರುವಂತಹ ಅಕ್ಷರಗಳು ಪೂರ್ತಿ ಏನಾಗಿದ್ದಾವೆ ಅಂತ ಹೇಳಿದ್ರೆ ವ್ಯಂಜನಗಳಾಗಿದ್ದಾವೆ. ನಾವು ಕಾದಿಂದ ಲಾವರೆಗೂ ಎಣಿಸಿದರೆ ನಮಗೆ ಒಟ್ಟು ಎಷ್ಟು ಅಕ್ಷರಗಳು ಸಿಗ್ತವೆ ಅಂತ ಹೇಳಿದ್ರೆ 34 ಅಕ್ಷರಗಳು ಸಿಗ್ತವೆ. ಈ 34 ಅಕ್ಷರಗಳು ಏನಾಗಿದ್ದಾವೆ? ವ್ಯಂಜನಗಳಾಗಿದ್ದಾವೆ.
ನಿಮಗೆ ಗೊತ್ತಿರಲಿ ಮಕ್ಕಳೇ, ಸ್ವರಗಳ ಸಹಾಯ ಇದ್ರೆ ಮಾತ್ರ ಇವುಗಳನ್ನು ನಾವು ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂತಂದೇಳಿದ್ರೆ ಸ್ವರಗಳು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ, ಆದರೆ ವ್ಯಂಜನಗಳು ಹಾಗಲ್ಲ ಮಕ್ಕಳೇ, ಸ್ವರಗಳ ಸಹಾಯ ಬೇಕು. ನಿಮಗೆ ಒಂದು ನಾನು ಉದಾಹರಣೆಯನ್ನ ಕೊಡ್ತೀನಿ, ಇಲ್ಲೇ ತಗೊಳ್ಳಿ. ಮೊದಲನೆಯ ವ್ಯಂಜನಾಕ್ಷರ ಯಾವುದು? ಕ. ಗಮನಿಸ್ತದಿರಲ್ಲ, ಯಾವುದು? ಕ. ಈ ಕಾಗೆ ನಾವು ಏನನ್ನ ಸೇರಿಸ್ತೀವಿ ಅಂತ ಹೇಳಿದ್ರೆ ಆ ಅನ್ನುವಂತಹ ಸ್ವರವನ್ನ ಸೇರಿಸಿ ವ್ಯಂಜನಾಕ್ಷರವನ್ನ ಪರಿಪೂರ್ಣವಾಗಿ ಬರಿತೀವಿ. ಹಾಗಾಗಿ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸುವಲಾಗುವ ಅಕ್ಷರಗಳನ್ನ ಏನಂತ ಕರೆದಿದ್ದೀವಿ ನಾವು? ವ್ಯಂಜನಗಳು ಅಂತ ಹೇಳಿ ಕರೆದಿದ್ದೀವಿ. ಅಂತಹ ವ್ಯಂಜನಗಳು ಎಲ್ಲಿಂದ ಇದಾವೆ ಅಂತ ಹೇಳಿದ್ರೆ ಕಾದಿಂದ ಲಾವರೆಗೂ ಆ ಅಕ್ಷರಗಳು ಇರೋದನ್ನ ನಾವು ಗಮನಿಸಬಹುದು. ಇಂತಹ ವ್ಯಂಜನದಲ್ಲಿ ಮಕ್ಕಳೇ ಎರಡು ಮುಖ್ಯ ವಿಧಗಳನ್ನು ಮಾಡಲಾಗಿದೆ. ಅವು ಯಾವುವು ಅಂತ ಹೇಳಿದ್ರೆ, ಒಂದನೇದು ವರ್ಗೀಯ ವ್ಯಂಜನಗಳು, ಎರಡನೇದು ಅವರ್ಗೀಯ ವ್ಯಂಜನಗಳು. ಗಮನ ಇರಲಿ, ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದು ಏನು ಅಂತ ಹೇಳಿದ್ರೆ ವ್ಯಂಜನದ ವಿಧಗಳು. ವ್ಯಂಜನದ ವಿಧಗಳು ಬಹಳಷ್ಟು ಜನ ಮಕ್ಕಳಿಗೆ ಇದಾಗಲೇ ಗೊತ್ತಿರುತ್ತೆ, ಆದರೂ ಒಂದು ಸಲ ಅದನ್ನು ಸರಿಯಾಗಿ ತಿಳಿಯುವಂತಹ ಪ್ರಯತ್ನ. ಮೊದಲನೆಯ ವ್ಯಂಜನ ಯಾವುದು ಅಂತ ಹೇಳಿದ್ರೆ ವರ್ಗೀಯ ವ್ಯಂಜನಗಳು. ಎರಡನೆಯ ವ್ಯಂಜನದ ವಿಧ ಯಾವುದು ಅಂತ ಹೇಳಿದ್ರೆ ಅವರ್ಗೀಯ ವ್ಯಂಜನಗಳು. ಒಂದು ಕಡೆಗೆ ನೀವು ಇದನ್ನ ನೋಟ್ಸ್ ಅನ್ನ ಮಾಡಿಕೊಂಡ್ರೆ ತುಂಬಾ ಉತ್ತಮ ಮಕ್ಕಳೇ. ಗಮನ ಇರಲಿ, ಎಷ್ಟು ವಿಧಗಳನ್ನು ಮಾಡಿದ್ದಾರೆ ವ್ಯಂಜನದಲ್ಲಿ? ಎರಡು ವಿಧಗಳನ್ನು ಮಾಡಿದ್ದಾರೆ. ಒಂದನೇದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ಇವುಗಳನ್ನು ಕೂಡ ನಾವು ಸಂಖ್ಯೆಯನ್ನ ಗುರುತಿಸೋದಾದ್ರೆ ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ನೆನಪಿರಲಿ ಮಕ್ಕಳೇ, ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 25. ಇನ್ನ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಒಟ್ಟು ಇರೋದು 34. 34ರಲ್ಲಿ 25 ನಾವು ಕಳೆದು ಬಿಟ್ರೆ ನಮಗೆ ಸಿಗುವಂತಹ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 9. ಎಷ್ಟು? 9. ಸೊ ಹಾಗಾಗಿ ವರ್ಗೀಯ ವ್ಯಂಜನಗಳು ಎಷ್ಟಿದಾವೆ, ಅವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ಅನ್ನೋದು ನಿಮಗೆ ಈಗಲೇ ಸಂಖ್ಯೆಗಳು ಗೊತ್ತಾಯಿತು. ಈಗ ನಾವು ಮಕ್ಕಳೇ ಅದರ ಒಂದೊಂದು ವಿಧಕ್ಕೆ ನಾವು ನೇರವಾಗಿ ಬರೋಣ. ಮೊದಲನೆಯ ವಿಧ ಯಾವುದು ಅಂತ ಹೇಳಿದ್ರೆ ವರ್ಗೀಯ ವ್ಯಂಜನಗಳು. ಅವುಗಳ ಬಗ್ಗೆ ತಿಳಿಯೋದಕ್ಕೆ ಬರೋಣ ನಾವು. ಮೊದಲನೆಯ ವಿಧ ಯಾವುದಿದೆ ಅಂತ ಹೇಳಿದ್ರೆ ವರ್ಗೀಯ ವ್ಯಂಜನಗಳು. ವ್ಯಂಜನದ ವಿಧಗಳನ್ನು ಒಂದೊಂದಾಗಿ ನಾವು ತಿಳಿಯುತ್ತಾ ಹೋಗೋಣ. ಇವು 25 ಇದಾವೆ ಅಂತ ಹೇಳಿ ನಾನು ಈಗಾಗಲೇ ನಿಮಗೆ ತಿಳಿಸಿದೆ. ಮೊದಲು ಇದರ ವ್ಯಾಖ್ಯಾನವನ್ನ ತಗೊಂಡು ಮಕ್ಕಳೇ ನಾವು ಅವುಗಳು ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲು ವ್ಯಾಖ್ಯಾನವನ್ನ ನೋಡೋಣ ನಾವು. ಗಮನ ಇರಲಿ, ಅಕ್ಷರ ಉತ್ಪತ್ತಿಯ ಏನಿದೆ ಅನ್ನೋದ್ರ ಮೇಲೆ ನಿಮಗೆ ಗೊತ್ತಿರಲಿ. ಅಕ್ಷರ ಉತ್ಪತ್ತಿಯ ಸ್ಥಾನವನ್ನು ಆಧರಿಸಿ, ಅಕ್ಷರ ಉತ್ಪತ್ತಿಯ ಸ್ಥಾನವನ್ನು ಆಧರಿಸಿ ಅಥವಾ ಅನುಸರಿಸಿ 25 ವರ್ಣಗಳನ್ನು 25 ವರ್ಣಗಳನ್ನು 5 ವರ್ಗಗಳಾಗಿ, ಎಷ್ಟು ಅಕ್ಷರಗಳನ್ನ? 25 ವರ್ಣಗಳನ್ನು. ವರ್ಣಗಳು ಅಂದ್ರೆ ಗೊತ್ತಿರಬೇಕು, ಅಕ್ಷರಗಳು. 25 ವರ್ಣಗಳನ್ನ 5 ವರ್ಗಗಳಾಗಿ, 5
ವರ್ಗಗಳಾಗಿ ವಿಂಗಡಿಸಿರುವುದರಿಂದ ಇವುಗಳನ್ನು ಏನಂತ ಕರೆದಿದ್ದಾರೆ ಅಂತ ಹೇಳಿದ್ರೆ ವರ್ಗೀಯ ವ್ಯಂಜನಗಳು ಎನ್ನಲಾಗಿದೆ. ಗಮನ ಕೊಡಕತ್ತಿರಲ್ಲ ಮಕ್ಕಳು. ಏನಿದೆ ವರ್ಗೀಯ ವ್ಯಂಜನದ ವ್ಯಾಖ್ಯಾನ? ಅಕ್ಷರ ಉತ್ಪತ್ತಿಯ ಸ್ಥಾನವನ್ನು ಅನುಸರಿಸಿ ಅಥವಾ ಆಧರಿಸಿ ಎಷ್ಟು ವರ್ಣಗಳನ್ನು? 25 ವರ್ಣಗಳನ್ನು. 25 ವರ್ಣಗಳಂದ್ರೆ 25 ಅಕ್ಷರಗಳನ್ನು ಎಷ್ಟು ವರ್ಗಗಳನ್ನಾಗಿ ಮಾಡಿದ್ದಾರೆ? 5 ವರ್ಗಗಳನ್ನು. ವರ್ಗ ಅಂದ್ರೆ ಗುಂಪು. 5 ಅಕ್ಷರಗಳನ್ನು 5 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಹಾಗಾಗಿ 5 ಗುಂಪುಗಳಾಗಿ ವಿಂಗಡಿಸಿರುವುದರನ್ನ ಅವುಗಳನ್ನ ಏನಂತ ಕರೆದಿದ್ದಾರೆ? ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೆದಿದ್ದಾರೆ. ಮೊದಲು ಅವು ಯಾವ್ಯಾವು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬಿಡೋಣ ಮಕ್ಕಳೇ. ಎಲ್ಲರೂ ಕೂಡ ಸ್ವಲ್ಪ ಸರಿಯಾಗಿ ಗಮನಿಸಿ. ಮೊದಲನೇದು ಖ, ಘ, ಘ, ಕೊನೆಯ ಅಕ್ಷರ ನ್ಯ. ಆಮೇಲೆ ಚ, ಜ, ಝ, ನ್ಯ. ನಂತರದಲ್ಲಿ ಠ, ಢ, ಢ, ನ. ಆಮೇಲೆ ಥ, ದ, ಧ, ನ. ಕೊನೆಯದು ಫ, ಬ, ಭ, ಮ. ಇಲ್ಲಿ ಸ್ವಲ್ಪ ನೇರವಾಗಿ ಸರಿಯಾಗಿ ಗಮನಿಸಿ ಮಕ್ಕಳೇ. ನಾವು ಎಷ್ಟು ಅಕ್ಷರಗಳನ್ನ? 25 ಅಕ್ಷರಗಳನ್ನ 5 ವರ್ಗಗಳಾಗಿ ನೋಡಿ. ಇದು 1ನೇ ವರ್ಗ, ಇದು 2ನೇ ವರ್ಗ, ಇದು 3ನೇದು, 4ನೇದು, ಹಾಗೇನೆ 5ನೇದು. ನಾವು 5 ಅಕ್ಷರಗಳನ್ನ ಒಂದೊಂದು ವರ್ಗವನ್ನಾಗಿ ಮಾಡಿದ್ದೀವಿ. ವರ್ಗ ಅಂದ್ರೆ ಒಂದೊಂದು ಗುಂಪನ್ನಾಗಿ ಮಾಡಿದ್ದೀವಿ. ಅಂಥವು 5 ವರ್ಗಗಳಿದಾವೆ. ಅವು ಉತ್ಪತ್ತಿಯಾಗಿರುವ ಆಧಾರವನ್ನು ಅನುಸರಿಸಿ 5 ಗುಂಪುಗಳನ್ನಾಗಿ ಮಾಡಿರೋದ್ರಿಂದ ಅವುಗಳನ್ನು ಎಂತಹ ವ್ಯಂಜನಗಳು ಅಂತ ಹೇಳಿ ಕರೆದಿದ್ದಾರೆ? ವರ್ಗೀಯ ವ್ಯಂಜನಗಳು. ಹೆಸರೇ ಹೇಳುತ್ತೆ, ಅವುಗಳನ್ನು ಗುಂಪುಗಳನ್ನಾಗಿ ಮಾಡಿದ್ದೀವಿ. ಇವುಗಳನ್ನ ಮೊದಲನೆಯ ಅಕ್ಷರದ ಹೆಸರಿನೊಂದಿಗೆ ಆ ವರ್ಗಕ್ಕೆ ಹೆಸರನ್ನ ಕರೀತಾರೆ ಮಕ್ಕಳೇ. ಅದು ನಿಮಗೆ ಗೊತ್ತಿರಬೇಕು. ಏನು ಅಂತ ಹೇಳಿದ್ರೆ, ಈಗ ಖ, ಖ, ಘ, ಘ, ನ್ಯ ಇದು ಈ ಕ ಅಕ್ಷರದಿಂದನೇ ಪ್ರಾರಂಭ ಆಗೋದ್ರಿಂದ ಈ ಮೊದಲನೆಯ ವರ್ಗಕ್ಕೆ ಕ ವರ್ಗ ಏನಂತ ಕರೀತಾರೆ? ಇದಕ್ಕ ಕ ವರ್ಗ. ಇದು ಚಾದಿಂದ ಪ್ರಾರಂಭ ಆಗೋದ್ರಿಂದ 2ನೇದಕ್ಕ ಚ ವರ್ಗ. ಇವುಗಳಿಗೆ ಕೊಟ್ಟಿರುವಂತಹ ಹೆಸರು ಮಕ್ಕಳೇ ಗೊತ್ತಿರಬೇಕು. ಇದು ಮೊದಲನೇ ಅಕ್ಷರ ಟ ಇರೋದ್ರಿಂದ ಇದು ಟ ವರ್ಗ. ಹಾಗೇನೆ ಇದು ತ ಅಕ್ಷರದಿಂದ ಪ್ರಾರಂಭ ಆಗೋದ್ರಿಂದ ಇದನ್ನ ತ ವರ್ಗ. ಇನ್ನು ಕೊನೆಯದು ಪ ಅಕ್ಷರ ಇರೋದ್ರಿಂದ ಇದನ್ನ ಏನಂತ ಕರೆದಿದ್ದಾರೆ? ಇದನ್ನ ಪ ವರ್ಗ ಅಂಥೇಳಿ ಕರಿತಾ ಹೋಗಿದ್ದಾರೆ. ಇದು ನಿಮಗೆ ಗೊತ್ತಿರಬೇಕು ಮಕ್ಕಳೇ. ವರ್ಗಗಳಿಗೆ ಹೆಸರನ್ನ ಕೊಟ್ಟಿದ್ದಾರೆ. ಮೊದಲನೆಯ ಅಕ್ಷರವನ್ನ ನೋಡಿಬಿಟ್ಟು ಆಧರಿಸಿ ಅದೇ ಹೆಸರಿನಿಂದ ಅವುಗಳಿಗೆ ವರ್ಗವನ್ನ ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದು.
ವರ್ಗೀಯ ವ್ಯಂಜನಗಳು ನಿಮಗೀಗ ಗೊತ್ತಾಯಿತು ಮಕ್ಕಳೇ. ಏನೇನಿದಾವೆ? ಕಾ ವರ್ಗದ ಅಕ್ಷರಗಳಿದಾವೆ, ಚ ವರ್ಗದ ಅಕ್ಷರಗಳಿದಾವೆ, ಟ ವರ್ಗ, ತ ವರ್ಗ, ಪ ವರ್ಗದ ಅಕ್ಷರಗಳಿದಾವೆ. ಇವು ನಮ್ಮ ಒಂದೊಂದು ಭಾಗದಿಂದ ಈ ಅಕ್ಷರಗಳು ಉಚ್ಚಾರಣೆಗೆ ಬರ್ತಾವೆ ಮಕ್ಕಳೇ. ಹುಟ್ಕೊಳ್ಳುವಂತಹ ಸ್ಥಳ ಇದೆ, ಜಾಗ ಇದೆ, ಸ್ಥಾನ. ಒಂದೊಂದು ವರ್ಗದ ಅಕ್ಷರಗಳು ಒಂದೊಂದು ಸ್ಥಾನದಲ್ಲಿ ಉಚ್ಚಾರಣೆಯನ್ನ ಪಡ್ಕೊಳ್ತವೆ. ಅದರ ಬಗ್ಗೆನೂ ಒಂದಿಷ್ಟು ವಿಷಯವನ್ನ ನೀವು ತಿಳ್ಕೋಬೇಕು ಮಕ್ಕಳೇ. ಅದು ಏನು ಅಂತ ಹೇಳಿದ್ರೆ, ಈಗ ಮೊದಲನೆಯ ವರ್ಗದ ಅಕ್ಷರಗಳು ಯಾವುವು? ಕಾ ವರ್ಗದ ಅಕ್ಷರಗಳನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಕಂಠ್ಯ ಅಕ್ಷರಗಳು ಅಂತ ಹೇಳಿ ಕರೀತಾರೆ ಮಕ್ಕಳೇ. ಗೊತ್ತಿರಬೇಕು. ಕಾ ವರ್ಗದ ಅಕ್ಷರಗಳನ್ನು ಏನಂತ ಕರೀತಾರೆ? ಕಂಠ್ಯ ಅಕ್ಷರಗಳು. ಕಂಠ್ಯ ಅಂತಂದು ಹೇಳಿದ್ರೆ ಕಂಠ, ಕುತ್ತಿಗೆಯ ಭಾಗ. ನಮ್ಮ ಕುತ್ತಿಗೆಯ ಭಾಗದಿಂದ ಅವು ಹುಟ್ಕೊಳ್ತವೇನೋ ಅನ್ನುವಂತಹ ರೀತಿಯಲ್ಲಿ ಭಾಸ ಆಗುತ್ತೆ. ನೀವು ಬೇಕಾದರೆ ಗಮನಿಸಿ, ಅವುಗಳ ಉಚ್ಚಾರಣೆಯನ್ನ ನೀವು ಮಾಡಿ. ನೀವು ನೋಡಿ, ಖ, ಖ, ಗ, ಘ, ನ್ಯ ಎಲ್ಲಿಂದ ಹುಟ್ಟಿಕೊಳ್ತವೆ ಅಂತ ನಮಗೆ ಭಾಸವಾಗುತ್ತೆ. ಕುತ್ತಿಗೆಯ ಭಾಗದಿಂದ ಇವು ಹುಟ್ಟಿಕೊಳ್ತವೇನೋ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ. ಅದಕ್ಕೆ ಕಾ ವರ್ಗದ ಅಕ್ಷರಗಳನ್ನ ಏನಂತ ಕರೆದಿದ್ದಾರೆ ಅಂತ ಹೇಳಿದ್ರೆ ಕಂಠ್ಯ ಅಕ್ಷರಗಳು ಅಂತ ಹೇಳಿ ಕರೆದಿದ್ದಾರೆ. ಹಾಗೆಯೇ ಎರಡನೇದು, ಚ ವರ್ಗದ ಅಕ್ಷರಗಳನ್ನ ತಾಲವ್ಯ ಅಕ್ಷರಗಳು ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ತಾಲವ್ಯ ಅಕ್ಷರಗಳು. ತಾಲವ್ಯ ಅಂತಂದು ಹೇಳಿದ್ರೆ ನಿಮಗೆ ಗೊತ್ತಿರಬೇಕು, ದವಡೆ, ಈ ಹಲ್ಲುಗಳ ಆ ಕಡೆ ಈ ಕಡೆಯ ಭಾಗ ದವಡೆ ಇದೆಯಲ್ಲ, ಇವುಗಳನ್ನು ಉಚ್ಚಾರಣೆ ಮಾಡಿದರೆ ದವಡೆಯ ಭಾಗದಿಂದ ಅವು ಹುಟ್ಕೊಳ್ತವೇನೋ ಅನ್ನೋ ರೀತಿಯಲ್ಲಿ ನಮಗೆ ಭಾಸ ಆಗುತ್ತೆ. ಬೇಕಾದರೆ ನೋಡಿ, ಚ, ಛ, ಜ, ಝ, ಞ ಎಲ್ಲಿ ಹುಟ್ಕೊಳ್ತವೆ ಅಂತ ನಮಗೆ ಭಾಸವಾಗುತ್ತೆ. ಈ ದವಡೆಯ ಭಾಗದಲ್ಲಿ ಅವು ಹುಟ್ಕೊಳ್ತವೇನೋ ಅನ್ನೋ ರೀತಿಯಲ್ಲಿ ನಮಗೆ ಭಾಸವಾಗ್ತವೆ. ಅಂದ್ರೆ ವರ್ಗೀಯ ವ್ಯಂಜನಗಳನ್ನ ಒಂದೊಂದು ದೇಹದ ಮುಖದ ಭಾಗದಲ್ಲಿ ಹುಟ್ಕೊಳ್ಳೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅವುಗಳಿಗೆ ಸ್ಥಾನವನ್ನ ಎಲ್ಲಿ ಹುಟ್ಕೊಳ್ತವೆ ಅನ್ನೋದನ್ನ ಹಿರಿಯ ವ್ಯಾಕರಣಕಾರರು ಅವರು ನಮ್ಮಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಅದು ನಮಗೆ ಗೊತ್ತಿರಬೇಕು. ಹಾಗಾಗಿ ತಾಲವ್ಯ ಅಕ್ಷರಗಳು ಅಂದ್ರೆ ಯಾವ ವರ್ಗದ ಅಕ್ಷರಗಳು? ಛ, ಛ, ಝ, ಝ, ಞ ಚ ವರ್ಗದ ಅಕ್ಷರಗಳು ತಾಲವ್ಯ ಅಕ್ಷರಗಳು ಅಂತ ಹೇಳಿ ಕರೀತಾರೆ. ಇನ್ನು ಇದಾದ್ಮೇಲೆ ಮುಂದಿನ ವರ್ಗ ಇದೆ ಮಕ್ಕಳೇ. ಯಾವ ವರ್ಗ ಅದು? ಟ ವರ್ಗ. ಈ ಟ ವರ್ಗದ ಅಕ್ಷರಗಳನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಮೂರ್ಧನ್ಯ ಅಕ್ಷರಗಳು ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಮೂರ್ಧನ್ಯ ಅಕ್ಷರಗಳು. ಮೂರ್ಧನ್ಯ ಅಂತಂದು ಹೇಳಿದ್ರೆ ಇದರ ಅರ್ಥ ನಾಲಿಗೆ. ಏನು? ನಾಲಿಗೆ. ನೀವು ಇವುಗಳನ್ನು ಉಚ್ಚಾರಣೆ ಮಾಡಿ, ನಮ್ಮ ನಾಲಿಗೆ ಇದೆಯಲ್ಲ, ಆ ನಾಲಿಗೆ ಬಾಯಿಯ ಮೇಲಿನ ಅಂಗಳಕ್ಕೆ ಬಡ್ಕೊಳ್ಳುತ್ತೆ. ನೀವು ಉಚ್ಚಾರಣೆ ಮಾಡ್ರಿ, ಠ, ಠ, ಡ, ಡ, ಣ ಇವನ್ನ ನಾವು ಉಚ್ಚಾರಣೆ ಮಾಡಿದಾಗ ನಮ್ಮ ನಾಲಿಗೆಯ ತುದಿ ಬಾಯಿಯ ಮೇಲಿನ ಅಂಗಳಕ್ಕೆ ಬಡ್ಕೊಳ್ಳುತ್ತೆ. ಹಾಗಾಗಿ ಇವನ್ನ ಏನಂತ ಕರೆದಿದ್ದಾರೆ? ಟ ವರ್ಗದ ಅಕ್ಷರಗಳನ್ನ ಮೂರ್ಧನ್ಯ ಅಕ್ಷರಗಳು. ಅಂದ್ರೆ ನಾಲಿಗೆಯ ಸಹಾಯದಿಂದ ಹುಟ್ಟಿಕೊಳ್ಳುವಂತಹ ಅಕ್ಷರಗಳು ಅಂಥೇಳಿ ಟ ವರ್ಗದ ಅಕ್ಷರಗಳನ್ನ ಕರೆದಿದ್ದಾರೆ. ಹಾಗೇನೆ ನೆಕ್ಸ್ಟ್ ತ ವರ್ಗ. ಇವುಗಳನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ದಂತ್ಯ ಅಕ್ಷರಗಳು. ಇವನ್ನ ಏನಂತ ಕರೆದಿದ್ದಾರೆ ಮಕ್ಕಳೇ? ತ ವರ್ಗದ ಅಕ್ಷರಗಳನ್ನ ದಂತ್ಯ ಅಕ್ಷರಗಳು. ದಂತ್ಯ ಅಕ್ಷರಗಳು ಅಂದ್ರೆ ನೀವು ಇವುಗಳನ್ನ ಉಚ್ಚಾರಣೆ ಮಾಡ್ರಿ, ನಿಮ್ಮ ನಾಲಿಗೆ ಮೇಲಿನ ಹಲ್ಲಿನ ಮುಂದಿನ ಹಲ್ಲುಗಳಿಗೆ ಬಡ್ಕೊಳ್ಳುತ್ತದೆ ಹಿಂಬದಿಯಲ್ಲಿ. ನೋಡಿ ಉಚ್ಚಾರಣೆ ಮಾಡ್ರಿ, ತ, ಥ, ದ, ದ, ನ. ನೀವು ಇವನು ಉಚ್ಚಾರಣೆ ಮಾಡಿದಾಗ ನಿಮ್ಮ ನಾಲಿಗೆಯ ತುದಿ ಮೇಲಿನ ಪಂಕ್ತಿಯಲ್ಲಿರುವ ಹಲ್ಲಿನ ಹಿಂಭಾಗಕ್ಕೆ ಬಂದು ತಾಕುತ್ತೆ, ಬಡ್ಕೊಳ್ಳುತ್ತೆ ನಾಲಿಗೆ. ಹಾಗಾಗಿ ಈ ತ ವರ್ಗದ ಅಕ್ಷರಗಳನ್ನ ಏನಂತ ಕರೆದಿದ್ದಾರೆಪ್ಪ ಅಂತ ಹೇಳಿದ್ರೆ ದಂತ್ಯ ಅಕ್ಷರಗಳು ಅಂತ ಹೇಳಿ ಕರೆದಿದ್ದಾರೆ. ಇನ್ನ ಕೊನೆಯದಾಗಿ ಉಳ್ಕೊಂಡಿರೋದು ಯಾವುದು ಅಂತಂದು ಹೇಳಿದ್ರೆ ಮಕ್ಕಳೇ ಪ ವರ್ಗದ ಅಕ್ಷರಗಳು. ಯಾವುದು?
ಪ ವರ್ಗದ ಅಕ್ಷರಗಳು. ಈ ಪ ವರ್ಗದ ಅಕ್ಷರಗಳನ್ನ ಏನಂತ ಕರೆದಿದ್ದಾರೆ ಅಂತ ಹೇಳಿದ್ರೆ ಓಷ್ಟ್ಯ ಅಕ್ಷರಗಳು ಅಂತ ಹೇಳಿ ಕರೀತಾರೆ. ಏನ್ ಕರೀತಾರೆ? ಓಷ್ಟ್ಯ ಅಕ್ಷರಗಳು. ಓಷ್ಟ್ಯ ಅಂತಂದು ಹೇಳಿದ್ರೆ ತುಟಿಯ ಸಹಾಯದಿಂದ ಉಚ್ಚಾರಣೆಗೆ ಒಳಪಡುವಂತಹ ಅಕ್ಷರಗಳು, ಪ ವರ್ಗದ ಅಕ್ಷರಗಳು. ಏನು ತುಟಿಯ ಸಹಾಯ ಅಂತ ಹೇಳಿದ್ರೆ, ನೀವು ನೋಡಿಬೇಕಾದ್ರೆ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡಿದರೆ ನಿಮ್ಮೆರಡು ತುಟಿಗಳು ಒಂದಕ್ಕೊಂದು ತಾಗ್ತವೆ, ಬಡಿತವೆ. ನೋಡಿ, ಪ, ಫ, ಬ, ಭ, ಮ ಅಲ್ವಾ? ಇವುಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ನಿಮ್ಮ ಎರಡೂ ತುಟಿಗಳು ಒಂದಕ್ಕೊಂದು ತಾಗಿ ಉಚ್ಚಾರಣೆಗೆ ಒಳಪಡುವಂತಹ ಅಕ್ಷರಗಳು ಇವಾಗಿರೋದ್ರಿಂದ ಇವನ್ನ ಏನಂತ ಕರೆದಿದ್ದಾರೆ? ಓಷ್ಟ್ಯ ಅಕ್ಷರಗಳು ಅಂಥೇಳಿ ಕರೆದಿದ್ದಾರೆ. ಹಾಗಾದ್ರೆ ಮಕ್ಕಳೇ, ವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ಅನ್ನೋದು ನಮಗಿವತ್ತು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಷ್ಟಿದಾವೆ? 25 ಅಕ್ಷರಗಳು. ಅದಕ್ಕೆ ನಾವು ಏನಂತ ವ್ಯಾಖ್ಯಾನ ಕೊಟ್ಟಿದ್ದೀವಿ? ಅಕ್ಷರ ಉತ್ಪತ್ತಿಯ ಸ್ಥಾನವನ್ನ ಆಧರಿಸಿ 25 ವರ್ಣಗಳನ್ನ, ಎಷ್ಟು ವರ್ಣಗಳು ಇಲ್ಲದವು ನಿಮಗೆ ಗೊತ್ತಾಗ್ತತಿ ಅಂತ ನಾನು ಭಾವಿಸ್ತೀನಿ. ಗಮನ ಇರಲಿ. ನೀವು ಇಲ್ಲೇ ನೋಡ್ತಾ ಇದ್ದೀರಿ, ತಲಾ ಒಂದೊಂದು ಗುಂಪಿನಲ್ಲೂ ಕೂಡ ಎಷ್ಟೆಷ್ಟು ಅಕ್ಷರಗಳು ಇದ್ದಾವೆ? 5 ಅಕ್ಷರಗಳು. 5 ಅಕ್ಷರಗಳನ್ನ ಗುಂಪನ್ನ ಮಾಡಲಾಗಿದೆ. ಅಂಥವು 25 ವರ್ಣಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೆದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ವ್ಯಂಜನಗಳು ಅಂದ್ರೇನು, ವ್ಯಂಜನಗಳಲ್ಲಿ ಎಷ್ಟು ವಿಧ, ಅದರಲ್ಲಿ ಮೊದಲನೆಯ ವಿಧವಾಗಿರ್ತಕ್ಕಂತಹ ವರ್ಗೀಯ ವ್ಯಂಜನದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಧ, ಯಾವುದದು? ಅವರ್ಗೀಯ ವ್ಯಂಜನಗಳ ಬಗ್ಗೆ ನಾವು ತಿಳಿಯೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಇಂದಿನ ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋ ಮಾತನ್ನು ಹೇಳ್ತಾ, ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪುಗಳಿದ್ದರೆ ಅದನ್ನು ತಿಳಿಸಿ. ಹಾಗೆಯೇ ಬಹಳ ಮುಖ್ಯವಾಗಿರೋ ಮಾತು, ಇದನ್ನು ವಿದ್ಯಾರ್ಥಿಗಳಿಗೆ ತಾವುಗಳು ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಮಾತನ್ನು ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.